ಸ್ನೇಹಿತರ, ವಿಡಿಯೋ ಮಾಡೋದನ್ನೇ ಮರ್ತೋಗ್ಬಿಡ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ನಾವು ಬಂದು ಇಲ್ಲಿ ಒಂದು ಇಡ್ಲಿ ತಿಂದು ಒಂದು ಕಾಫಿ ಕುಡ್ಕೊಂಡು ಹೋಗ್ತಾಯಿದ್ದೀನಿ. ಪೀಸಾಗಿತ್ತು, ಜನನೂ ಜಾಸ್ತಿ ಇರಲಿಲ್ಲ. ಹೈವೇ ಪಕ್ಕ ಈಚೆಗಡೆ ಕೂತ್ಕೊಂಡು ನಾಷ್ಟ ಮಾಡೋಕ್ಕೆ ಒಳ್ಳೆ ಮಜಾ ಬಂತು. ಮಾಡಿಕೊಂಡು ಏನು ಇವಾಗ ಜಾಸ್ತಿ ಎಲ್ಲೂ ಹೋಗಲ್ಲ, ಇನ್ನೇನು ಕುಣಿಗಲ್ ಹತ್ರ ಇದ್ದೀನಿ. ಇನ್ನೊಂದೆಲ್ಲರೂ ಒಂದು ಕಡೆ ಹಾಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತಿದ್ದು ಮತ್ತೆ ಹೋಗಬೇಕು. ನಾನು ಕುಣಿಗಲ್ ಹೈವೇ ಆ್ಯಕ್ಚುಲಿ ನಂತರ ಹಾಸನ ಹೈವೇ ಜಾಯ್ನ್ ಆಗಿದ ತಕ್ಷಣವೇ ನಾನು ಮತ್ತೆ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಆದರೆ ನಾನು ನಿನ್ನೆ ನೈಟು ಚಾರ್ಜ್ ಹಾಕಿರಲಿಲ್ಲ ಗೋಪ್ರೋ. ಸೊ ಓಕೆ ಅಂತ ಇವಾಗ ಗೋಪ್ರೋ ಚಾರ್ಜ್ ಹಾಕಿದ್ದೆ, ಅದು ಕೂಡ ಚಾರ್ಜ್ ಆಗಿತ್ತು. ಎತ್ಕೊಂಡು ಈಗ ಆರಾಮಾಗಿ ಮಾಡ್ತಾಯಿದ್ದೀನಿ. ನೆನಪು ಸಹ ಬಂದಿರಲಿಲ್ಲ. ಸೊ ಏನೇ ಹೇಳಿ, ಹಾಸನ ಹೈವೇ ಕ್ರೇಜಿ ಗುರು. ಏನೇ ಅಂದ್ರೂ ಏನಂತೀರಾ ಅಲ್ವಾ? ಈ ಮೋಟೋ ವ್ಲಾಗ್ಗಳು ಯಾವಾಗೂ ಮಾಡ್ತಾನೆ ಇರ್ತಾರಲ್ಲ, ಅದಕ್ಕೊಂಥರ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಯಾವಾಗೋ ಒನ್ ಟೈಮು ನಮ್ಮಂಗೆ ಮಾಡೋರಿಗೆ ಮೋಟೋ ವ್ಲಾಗ್ ತುಂಬಾ ಕಷ್ಟ. ಅಂದರೆ ಈ ಮಾತುಗಳು ಪಟ ಅಂತ ಬರೋಲ್ಲ, ಸ್ವಲ್ಪ ನಿಂತ್ಕೊಂಡ್ಬರ್ತವೆ. ಏನಂತೀರ? ನಿಮಗೆ ಯಾರು ಫೇವ್ರೇಟು ಕನ್ನಡದಲ್ಲಿ ಮೋಟೋ ವ್ಲಾಗರು ತಿಳಿಸಿ. ಆ್ಯಕ್ಚುಲಾಗಿ ಒಂದು ಮಾತು ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೊಬಾರ್ದು. ಕನ್ನಡದಲ್ಲಿ ಆ್ಯಕ್ಚುಲಿ ಮೋಟೋ ವ್ಲಾಗ್ ಅಂತ ಮಾಡೋದು ತುಂಬ ಕಡಿಮೆನೇ. ಯಾಕಂದರೆ ಮೋಟೋ ವ್ಲಾಗ್ ಅನ್ನೋ ಕಾನ್ಸೆಪ್ಟು ನನ್ನ ಮೈಂಡಲ್ಲಿರೋದೇ ಬೇರೆ. ಯಾರು ಅವ್ರು ಹೋಗೋವಂಥ ಪ್ರತಿಯೊಂದು ಸ್ಥಳನೂ ತಮ್ಮ ಅಭಿಪ್ರಾಯನ ಗಾಡೀಲಿ ಹೋಗ್ತಾ ಆ ಬೈಕಲ್ಲಿ ಅಲ್ಲಿರೋಂಥ ಸ್ಥಳನ ವಿವರಣೆ ಮಾಡ್ಕೊಂಡು ಹೋಗ್ತಾರೋ ಅವರು ಆ್ಯಕ್ಚುಲಿ ಮೋಟೋ ವ್ಲಾಗರ್ಸು. ಈ ಗಾಡಿಗಳನ್ನ ರಿವ್ಯೂ ಮಾಡೋದು ಅದೆಲ್ಲ ಆ್ಯಕ್ಚುಲಿ ಮೋಟೋ ವ್ಲಾಗ್ ಅಲ್ಲ ಅನ್ನೋ ಅಭಿಪ್ರಾಯ ನಂದು. ಸೊ ಅವರವರ ಅಭಿಪ್ರಾಯಗಳು ಅವರವರ ಆಲೋಚನೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ನನಗನ್ಸಿದ್ದು ಅದು. ಪ್ರಾಪರಾಗಿ ಹೇಳ್ಬೇಕಂದ್ರೆ ಇವಾಗ ಕಿತ್ತಾಡಿ ಕಿರಣ್ ಅವರು ಮೋಟೋ ವ್ಲಾಗರ್ ಅಂತ ಹೇಳ್ತೀನಿ. ಬಿಕಾಸ್ ಏನಂದರೆ ನಾನು ಕಂಡಂಗೆ ಅವರು ಪ್ರಾರಂಭದಿಂದಲೂ ಬೈಕ್ ಮೇಲೆ ಇಟ್ಟಿರೋಂಥ ಲವ್ವು, ಹಾಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಸಣ್ಣ ರೀತಿಯ ಪ್ರತಿಯೊಂದು ವಿಡಿಯೋ, ಪ್ರತಿಯೊಂದು ತುಣುಕು ಸಹ ಅವರು ಕೊಲಾಜ್ ಮಾಡಿ ವಿಡಿಯೋ ಹಾಕ್ತಾರೆ. ಸೊ ಅದರಿಂದ ಏನನ್ಸುತ್ತೆ ಅಂದರೆ ಅದು ಮೋಟೋ ವ್ಲಾಗ್. ಏನೋ ಒಂದು ದಿನ ಒಂದು ಗಾಡಿ ಬಗ್ಗೆ ಹೋಗಿ ಹೇಳ್ತೀವಿ ಅಂದರೆ ಅದು ಮೋಟೋ ವ್ಲಾಗ್ ಅಲ್ಲ ಅನ್ನೋ ಫೀಲ್ ನನಗೆ. ಯಾಕಂದರೆ ನಾನು ಹಿಂದಿಲಿ, ತೆಲುಗು, ತಮಿಳು ಈ ಥರ ನೋಡಿರೋದ್ರಲ್ಲಿ ಆ ರೀತಿಯೇ ನನಗೆ ಭಾವನೆ ಕೊಟ್ಟಿರೋದು. ಎನಿವೇ, ಏನೇ ಒಂದಾಗಲಿ ಕನ್ನಡ ಕಮ್ಯುನಿಟಿ ಚೆನ್ನಾಗಿ ಬೆಳೀಲಿ, ಇನ್ನೂ ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಬರಲಿ. ಏನಂದರೆ ಕನ್ನಡದಲ್ಲಿ ಕಂಟೆಂಟ್ ಇಲ್ವೋ ಅಥವಾ ಕನ್ನಡ ಯೂಟ್ಯೂಬರ್ಸ್ನ ಜನ ನೋಡಲ್ವೋ ಗೊತ್ತಿಲ್ಲ. ನಾನು ಹಾಕ್ತಾರೋ ವೀಡಿಯೋನ 1,00,000 ಜನ ನೋಡ್ತಾರೆ ಅಂತ ಹೇಳ್ತಾ ಇಲ್ಲ, ಅನ್ನಿಸ್ತಾರೆ ಅದನ್ನ ಹೇಳ್ತಾ ಇದ್ದೀನಿ. ನಿಮಗೂ ಅದೇ ಅನ್ನಿಸ್ಬೋದು. ಯಾಕಂದರೆ ಆ್ಯಕ್ಚುಲಿ ನೀವು ಯೋಚನೆ ಮಾಡಿ ನೋಡಿ, ಕನ್ನಡದಲ್ಲಿ ಇಲ್ಲಿಗಂಟ ಮೋಟೋ ವ್ಲಾಗಲ್ಲಿ 1 ಮಿಲಿಯನ್ ಯಾರೂ ಕ್ರಾಸ್ ಆಗಲಿಲ್ಲ. ಏನಕ್ಕಪ್ಪ ಅಂತ ಯೋಚನೆ ಮಾಡಿದ್ರೆ ಜನ ಕನ್ನಡ ಯೂಟ್ಯೂಬರ್ಸ್ನ ನೋಡ್ತಾರೋ ಇಲ್ವೋ ಅನ್ನೋ ಥರ ಆಗ್ಬಿಟ್ಟಿದೆ. ಒಳ್ಳೆ ವ್ಯೂಸ್ ಬರುತ್ತೆ, 1 ಲಕ್ಷ 1.5 ಲಕ್ಷ ವ್ಯೂಸ್ ಬರುತ್ತೆ ಒಂದೊಂದು ವೀಡಿಯೋದಲ್ಲಿ. ಸೊ 1 ಲಕ್ಷ 1.5 ಲಕ್ಷ ಯಾರೋ ಒಬ್ಬರು ವೀಡಿಯೋ ನೀವು ನೋಡ್ತೀರಾ ಅನ್ನೋದಾದರೆ, ಮತ್ತೊಬ್ಬರು ಯಾರಾದರೂ ಒಳ್ಳೆ ಕಂಟೆಂಟ್ ಕೊಡೋರ್ಗೆ ಸಿಕ್ಕಿದ್ರೆ ಅವ್ರದ್ದು ನೋಡ್ತೀರಲ್ವಾ? ಕನ್ನಡದಲ್ಲಿ ಈಗ ಮೋಟೋ ವ್ಲಾಗ್ ಯಾರೂ ತಪ್ಪು ತಿಳ್ಕೊಂಡು ನನ್ನನ್ನು ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ DV ಅವರು ಕೆಲವೊಂದು ಸರಿ ಮೋಟೋ ವ್ಲಾಗ್ ಮಾಡ್ತಾರೆ, ಕೆಲವೊಂದು ಸರಿ ಬೈಕ್ ರಿವ್ಯೂ ಮಾಡ್ತಾರೆ. ಅವ್ರಿಗೆ ಬೈಕ್ ಮೇಲೆ ಇರುವಂತಹ ಕ್ರೇಜು ನಿಜವಾಗ್ಲೂ ಕ್ರೇಜಿ. ಅವ್ರಿಗೆ ಆಗ್ಬೋದು, ನಮ್ಮ ಟಿಪಿಕಲ್ ಅವ್ರಿಗೆ ಆಗ್ಬೋದು, ಹಾಗೆ KA09 ರೈಡರ್ಸ್ಗೆ ಆಗ್ಬೋದು, ಅಥವಾ ಇನ್ನೂ ಹಲವಾರು ಜನ ಇರ್ಬೋದು. ನಾನು ಕಂಡಂತೆ ಯಾವ ಯೂಟ್ಯೂಬರ್ಸ್ನ ನಾನು ನೋಡಿದ್ದೀನಿ ಅವ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ತುಂಬ ಒಳ್ಳೆಯದು. ಅವ್ರುಗಳಿಂದ ಆದ್ರೂ ಮೋಟೋ ವ್ಲಾಗ್ ಅನ್ನೋ ಕಮ್ಯುನಿಟಿಯಲ್ಲಿ ಒಳ್ಳೆ ವ್ಯೂಸು ಪ್ಲಸ್ಸು ಫಾಲೋವರ್ಸು ಬರ್ತಾಯಿದ್ದಾರೆ. ಅವ್ರಿಗಿರೋಂತಹ ಅನುಭವಗಳನ್ನ ಜನರ ಹತ್ರ ಶೇರ್ ಮಾಡ್ಕೊತಿದ್ದಾರೆ. ಅವ್ರಿಗಿರೋಂತಹ ಗಾಡಿ ಬಗ್ಗೆ ಇರುವಂತಹ ಮಾಹಿತಿಗಳನ್ನ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯದು. ಜನ ಇದೇ ರೀತಿಯಲ್ಲಿ ಮತ್ತೆ ಅದೇ ಥರ ಕಂಟೆಂಟ್ಗಳು ಯಾರ್ಯಾರು ಕೊಡ್ತಾ ಇದ್ದಾರೆ ಅವ್ರುಗಳ್ನು ಸಪೋರ್ಟ್ ಮಾಡಬೇಕು. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನ ಸ್ವಲ್ಪ ಚೆನ್ನಾಗಿ ಬೆಳೆಸಬೇಕು. ಅದೇ ನಾನು ಮಲಯಾಳಿ ಅಥವಾ ತೆಲುಗು, ತಮಿಳು, ಹಿಂದಿ ಯೂಟ್ಯೂಬರ್ಸ್ ನೋಡಿದ್ರೆ ಹಲವಾರು ಜನ ಮಿಲಿಯನ್ಸ್ನ ಕ್ರಾಸ್ ಮಾಡಿಬಿಟ್ಟಿದ್ದಾರೆ ಸಬ್ಸ್ಕ್ರೈಬರ್ಸಲ್ಲಿ. ಆದರೆ ಕನ್ನಡದಲ್ಲಿ ಜನನೇ ಇಲ್ವಾ? 1 ಮಿಲಿಯನ್ ಜನ ಇಲ್ವಾ ಗುರು ಯೂಟ್ಯೂಬ್ ನೋಡೋರು? ನೀವೇ ಹೇಳಿ. 1 ಮಿಲಿಯನ್ ಜನ ಇಲ್ಲ ಅಂತ ಅನಿಸಿದ್ರೆ ಎಷ್ಟು ಬೇಜಾರಲ್ವಾ?
ಅಂದರೆ ಎಲ್ಲ ಯೂಟ್ಯೂಬ್ಗೆ ಬಂದು ಯೂಟ್ಯೂಬ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿರಿ ಅಂತ ಹೇಳ್ತಾ ಇಲ್ಲ. ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋದಾಗ್ಬೋದು, ಪ್ರತಿಯೊಂದೂ ನೋಡ್ತಾರೆ. ಇವಾಗ ನಾವು ಡಾಕ್ಟ್ರು ಬ್ರೋ ಅವ್ರಿಗೆ ಎಷ್ಟು ಸಪೋರ್ಟ್ ಇಲ್ಲ. ಡಾಕ್ಟ್ರು ಬ್ರೋ ಅವರು ಸಹ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೋದು. ಅಂದರೆ ಇವಾಗ ಅವ್ರಿಗೆ ಫಾಲೋವರ್ಸು ಚೆನ್ನಾಗಿದ್ದಾರೆ. ತಿಂಗಳಿಗೆ 1, 2, 3, 4 ಈ ರೀತಿ ಹಾಕಿದ್ರೆ ಒಳ್ಳೆಯದು. ಯಾಕೋ ಈ ನಡುವೆ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ. ನಾನು ಡಾಕ್ಟ್ರು ಬ್ರೋಗೆ ಒಳ್ಳೆ ಅಭಿಮಾನಿನೇ. ಅವರ ಎಲ್ಲ ವೀಡಿಯೋನು ಎಂಜಾಯ್ ಮಾಡ್ತೀನಿ. ವೀಡಿಯೋಸಲ್ಲಿ ನನಗೆ ಯಾವ ರೀತಿ ಅಂದರೆ ಎಡಿಟಿಂಗಲ್ಲಿ ಅಲ್ಲೊಂದು ಇಲ್ಲೊಂದು ಈ ಟ್ರೋಲ್ ವೀಡಿಯೋಗಳನ್ನೆಲ್ಲ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಏನು ನ್ಯಾಚುರಲ್ ಆಗಿರುತ್ತೆ ಅವ್ರ ನ್ಯಾಚುರಲಿಟಿನ ಅಪ್ಲೋಡ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಅದರಲ್ಲಿ ಮುಖ್ಯ ಉದಾಹರಣೆ ಕೊಡಬೇಕಂದ್ರೆ ಅನ್ನಿ ಅರುಣ್ ಅವರು ನಿಜವಾಗ್ಲೂ ಎಷ್ಟು ನ್ಯಾಚುರಲ್ ಆಗಿ ಅವ್ರ ಮೈಕು ಸಹ ಯೂಸ್ ಮಾಡಲ್ಲ. ಅದೇ ಒಂದು ಸಿಂಪಲ್ಲಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ, ಅದ್ಭುತವಾಗಿ ವಿಡಿಯೋ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಅವ್ರ ವೀಡಿಯೋಗಳು ನೋಡೋಕ್ಕೆ. ಇಲ್ಲಿದ್ದಾಗ ಅವ್ರು ಆಗ್ತಾಯಿದ್ದಂಥ ನೇಚರ್ ವೀಡಿಯೋಸು, ಅವ್ರು ಹೋಗ್ತಾ ಇದ್ದಂಥ ರೈಡು, ಆಫ್ ರೋಡು, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಸು ನಿಜವಾಗ್ಲೂ ಕ್ರೇಜಿ ಇರ್ತಾಯಿತ್ತು. ಅದನ್ನು ಮಿಸ್ ಮಾಡ್ಕೊತೀನಿ. ಆದರೆ ಲಂಡನ್ ಹೋಗಿದ್ದಾರೆ. ಲಂಡನಲ್ಲಿಯೂ ಸಹ ಅವ್ರಿಗೆ ಆದಷ್ಟು ಸಾಧ್ಯವಾದಷ್ಟು ವೀಡಿಯೋನ ಮಾಡ್ತಾಯಿದ್ದಾರೆ. ಅನ್ನಿ ಅರುಣ್ ಅವರ ನೀವೇನಾದರೂ ಮಿಸ್ ಆಗಿ ವೀಡಿಯೋ ನೋಡಿದ್ರೆ ಹೇಳ್ತಾ ಇದ್ದೀನಿ, ಕ್ರೇಜಿ ಬ್ರೋ, ನೀವು ಮಾತ್ರ ಸಖತ್ತು. ಏನೇ ಹೇಳಿ ಸೂಪರ್ ಅಂತ ಹೇಳ್ತೀನಿ. ಹಾಗೆ ನನಗೆ ತುಳು ಅರ್ಥ ಆಗದಿದ್ರೂ ನೋಡೋವಂಥದ್ದು ಶಟರ್ ಬಾಕ್ಸು ಸಮಥಿಂಗ್ ಏನಿದೆ, ಶಟರ್ ಬಾಕ್ಸ್ ಫಿಲ್ಮ್ಸ್ ಅಂತಲೂ ಏನೋ ಇದೆ. ಅವರು ಅಷ್ಟೇ ಸಖತ್ ಕ್ರೇಜ್ ಗುರು. ಅವ್ರಿಗೂ ಏನು ಕ್ರೇಜ್ ಗುರು. ಆ ಗಾಡಿಗಳನ್ನ ರೆಡಿ ಮಾಡಿಸ್ಕೊಳ್ಳೋದು, ಇಟ್ಕೊಳ್ಳೋದು. ನಮ್ಗನ್ಸುತ್ತೆ ಒಂದು ಸರ್ವಿಸ್ ಮಾಡಿಸಿದ್ರೇ ಅಷ್ಟು ಕಷ್ಟ ಆಗುತ್ತಲ್ಲ ಗುರು ಅಂತ ನಾವು ಯೋಚನೆ ಮಾಡ್ತೀವಿ. ಅವರೆಲ್ಲ ಅಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಸೂಪರ್ ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಗಾಡಿಗಳ ಮೇಲೆ ಎಷ್ಟು ಆಸೆಗಳಿದೆ ಅಥವಾ ಎಷ್ಟು ಕ್ರೇಜ್ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಬೈಕ್ನ ನಿಮ್ಮ ಡ್ರೀಮ್ ಬೈಕಾಗಿ ಇಟ್ಕೊಂಡಿದ್ದೀರಾ ಅಥವಾ ನೀವಿನ್ನೂ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅಥವಾ ತೊಗೊಂಡಿದ್ದೀರಾ, ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾಯಿದ್ದೀರಾ ಎಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಸ್ನೇಹಿತರೆ, ನೀವು ನಿಮ್ಮ ಡ್ರೀಮ್ ಬೈಕ್ನ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ರಿ ಅಥವಾ ಪಡ್ತಾಯಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನೇನೋ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸ್ತಾ ಇದೆ. ಪರವಾಗಿಲ್ಲ, ಒಂದು ವೀಡಿಯೋ ಒಂದು 10 ನಿಮಿಷನಾದರೂ ಆಗಲಿ. ಅದಕ್ಕಿಂತ ಕಡಿಮೆ ಹಾಕಿದ್ರೆ ಏನಪ್ಪ ಇದೆ ಈ ವಿಡಿಯೋದಲ್ಲಿ ಅನ್ಕೊತಾರೆ ಜನ. ಸೊ ಇನ್ನು ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಆಗಿಬಿಟ್ಟು ನಾನು ಹೋಗ್ತೀನಿ. ನನಗೆ ಈ ವಿಡಿಯೋ ನೋಡಿದರೆ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ. ಮುಂದೆ ನೋಡೋಣ ಯಾವ್ದಾದ್ರು ಒಳ್ಳೆ ಟಾಪಿಕ್ ಮಾಡ್ತೀನ ಏನು ಅಂತ. ನಾನು ಯಾವುದೇ ಒಂದು ಟಾಪಿಕ್ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಇಷ್ಟಪಡಲ್ಲ. ನನಗೇನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ. ನನಗೇನು ಅನಿಸುತ್ತೆ ಆ ರೀತಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.